ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿಬಂಟಿ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಜರುಗಿದ 76ನೇ ಗಣರಾಜ್ಯೋತ್ಸವ. ಬಾಗಲಕೋಟೆ ಜಿಲ್ಲೆಯ ರಬಕವಿಬಂಟಿ ತಾಲೂಕಿನ ರಬಕವಿ ನಗರಸಭೆ, ತಹಸೀಲ್ದಾರ್ ಕಚೇರಿ, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜು, ಸರ್ಕಾರಿ ಮತ್ತು ಸರ್ಕಾರೇತರ ಆಫೀಸುಗಳು ಕೂಡ ದೇಶಕ್ಕೆ ಸಂವಿಧಾನವನ್ನು ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣ ಕಾರ್ಯಕ್ರಮವನ್ನು ರಬಕವಿಬಂಟಿ ನಗರಸಭೆ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದವಾಡೆ ಅವರು ನೆರವೇರಿಸಿದರು. ನಂತರ ಮಾತನಾಡಿ, ದೇಶಕ್ಕೆ ಸಮರ್ಥನವಾಗಿ ಸಂವಿಧಾನ ನೀಡಿದ ಸರ್ವ ಮಹನೀಯರನ್ನು ಸ್ಮರಿಸೋಣ. ಭಾರತವು ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿದ ಪ್ರಜೆಗಳಿಂದಲೇ ಪ್ರಜೆಗಳಿಗಾಗಿಯೇ ಪ್ರಜೆಗಳಿಗೋಸ್ಕರ ನಡೆಯುವ ಆಡಳಿತವೇ ಪ್ರಜಾಪ್ರಭುತ್ವವಾಗಿದೆ. ಪ್ರಜೆಗಳನ್ನು ಪ್ರಭುಗಳೆಂದೇ ಭಾವಿಸುವ ದೇಶವು ಭಾರತವಾಗಿದೆ. 1950 ಜನವರಿ 26ರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಿದ ದಿನವಾದದ್ದು. ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದ ರಬಕವಿಬಂಟಿ ನಗರಸಭೆ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದವಾಡೆ. ಮತ್ತು ಇದೇ ಸಮಯದಲ್ಲಿ ನಾಡಿನ ರಕ್ಷಣೆಗಾಗಿ ಪ್ರಾಣದ ಹಂಗು ತೊರೆದು ಬ್ರಿಟಿಷ್ ವಿರುದ್ಧ ಕೆಚ್ಚೆದೆಯ ಹೋರಾಡಿದ ಸ್ವಾಭಿಮಾನಿ, ಈ ನಾಡಿನಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದು ಬ್ರಿಟಿಷರನ್ನು ಹೊರಹಾಕುತ್ತೇನೆ ಹೇಳಿ ಹುತಾತ್ಮರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಹುತಾತ್ಮರಾದ ದಿನ ಅವರಿಗೆ ಶತಕೋಟಿ ನಮನಗಳು ಎಂದು ಹೇಳಿದ ರಬಕವಿಬಂಟಿ ಪೌರಾಯುಕ್ತರು ಶ್ರೀ ಜಗದೀಶ್ ಇಟಿ ಅವರು ಹೇಳಿದರು. ಮತ್ತು ರಬಕವಿಬಂಟಿ ನಗರದ ಛತ್ರಪತಿ ಶಿವಾಜಿ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಶ್ರೀ MV ಪಟ್ಟಣ ಶಾಲೆ ಆವರಣದಲ್ಲಿ ನಡೆದಂಥ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಾಲಾ ಮಕ್ಕಳು ದೇಶಕ್ಕಾಗಿ ಹೋರಾಡಿದ ಮಹಾತ್ಮರ ವೇಷಭೂಷಣ ಧರಿಸಿ ಗಣರಾಜ್ಯೋತ್ಸವದಲ್ಲಿ ಗಮನ ಸೆಳೆದರು ಮತ್ತು ದೇಶಭಕ್ತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಗಣರಾಜ್ಯೋತ್ಸವ ಆಚರಣೆಗೆ ಮೆರುಗು ತಂದರು. ಉಪಸ್ಥಿತಿಯಲ್ಲಿ ಸದಸ್ಯರು, ಆಡಳಿತ ಮಂಡಳಿಯವರು, ವ್ಯವಸ್ಥಾಪಕರು, ದೇಶಭಕ್ತರು, ಗಣ್ಯಮಾನ್ಯರು ಹಾಜರಿದ್ದರು. ವರದಿಗಾರರು ಪ್ರಕಾಶ್ ಶಿರೋಡ್, ರಬಕವಿಬಂಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. श्यामल मातरम वंदे मातरम शुभ्र ज्योत्स्ना पुलकितयामिनी फुल्लकुसुमित धूमदल शोभिनी सुहासिनी सुमधुर भाषिणी सुखदां वरदां
ಕಲ ಕಲ ನಿನಾದ ಕರ ಇಂದಿನ ಧ್ವಜಾರೋಹಣದಲ್ಲಿ ಸೇರಿರುವಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಪೌರಾಯುಕ್ತರಿಗೂ, ಚೇರ್ಮನ್ನರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ಸೂತ್ರವೇ ಸಂವಿಧಾನ. ಅನೇಕರು ರಾಜ್ಯವಾಳಿದ ದೇಶವನ್ನು ಒಂದುಗೂಡಿಸುವ ಗ್ರಂಥವನ್ನು ಕೊಟ್ಟ ಶಾಸ್ತ್ರವೇ ಸಂವಿಧಾನ. ಜನವರಿ 26, 1956ರಂದು ನಮ್ಮ ದೇಶವನ್ನು ಗಣರಾಜ್ಯ, ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವ ದೇಶ ಎಂದು ಸಾರಲಾಯಿತು. ಅಂದು ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ನಮ್ಮ ದೇಶದ ಸಂವಿಧಾನದಲ್ಲಿ 3 ಅಂಗಗಳಿದ್ದು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ 3 ಅಂಗಗಳಿವೆ. ನಮ್ಮ ಸರ್ಕಾರವು ಯಾವುದೇ ಕಾಯ್ದೆಯನ್ನು ಜಾರಿಗೆ ತರಬೇಕಾದರೆ ಅದು ಸಂವಿಧಾನದಿಂದ ಅಂಗೀಕರಿಸಲ್ಪಟ್ಟಿರಬೇಕು. ಅಂಥ ಕಾಯ್ದೆಯನ್ನು ಮಾತ್ರ ಜಾರಿಗೆ ತರಲು ಅವಕಾಶವಿದೆ. ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.